Hello everyone, Namaskara. Welcome to Shreshta's Innovatives YouTube channel. ಸೊ ಈ ಒಂದು ವಿಡಿಯೋದಲ್ಲಿ ದಮ್ ಬಿರಿಯಾನಿ ಹೆಂಗೆ ಮಾಡೋದು, ಘಮ ಘಮ ಅಂತಿರೋ ದಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ. ಸೊ ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನೆವರ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಲೈಕನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಸೊ ಈ ಒಂದು ಬಿರಿಯಾನಿ ಮಾಡೋದಕ್ಕೆ ನಾನು ಫಸ್ಟ್ ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟ್. ಸೊ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ, ನನಗೆ ಎಷ್ಟು ಬೇಕು ಅಷ್ಟು, ನಿಮಗೂ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಆ್ಯಂಡ್ ಈ ಒಂದು ದಮ್ ಬಿರಿಯಾನಿ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಮ್ಯಾರಿನೇಷನ್. ಸೊ ಮ್ಯಾರಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಅವಾಗಲೇ ನಿಮಗೆ ಆ ಫ್ಲೇವರ್ ಅನ್ನೋದು ಸಿಗೋದು. ಐ ಮೀನ್ ಆ ರುಚಿ, ನೀವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀರಲ್ಲ, ಸೊ ಅದರದ್ದು ಫ್ಲೇವರ್ ಅವಾಗಲೇ ಚೆನ್ನಾಗಿ ಸಿಗೋದು. ಸೊ ಅದಕ್ಕೆ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ನೀವು ಓವರ್ ನೈಟು ಇಟ್ಕೊಬೋದು, ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 3 hours ಇಲ್ಲ 2 hours ಈ ಥರ ಇಟ್ಕೊಬೋದು. ನಾನು 2.5 hours ಆ ಥರ ಇಟ್ಕೊತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟು ನಾನು ಈ ಸಾಲ್ಟ್ ಹಾಕೊತಿದ್ದೀನಿ. ಸಾಲ್ಟ್ ಇರ್ಬೇಕಲ್ಲ, ಅದಕ್ಕೆ ನಾನು ಇಷ್ಟ ಹಾಕೊತೀನಿ. ಸಾಲ್ಟ್ ಮತ್ತೆ ಬೇಕು ಅಂದರೆ, ಯಾಕಂದರೆ ರೈಸಲ್ಲಿ ಆ್ಯಡ್ ಮಾಡ್ತೀವಲ್ಲ, ಸೊ ಅದರಿಂದ ಮತ್ತೆ ಹಾಕ್ಕೋಬೋದು. ಆ್ಯಂಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಪ್ಲಸ್ ಚಿಲ್ಲಿ ಪೌಡರ್. ನೆಕ್ಸ್ಟ್ ಧನಿಯಾ, ಸ್ವಲ್ಪ ಧನಿಯಾ, ಜಾಸ್ತಿ ಬೇಡ. ಅಂದರೆ ನಿಮ್ಮ ಕ್ವಾಂಟಿಟಿ ಎಷ್ಟು ತೊಗೊಂಡಿರ್ತೀರಾ ನೋಡಿ, ಸೊ ಅಷ್ಟಕ್ಕೆ ಮಾತ್ರ ಹಾಕೊಂಡ್ರೆ ಸಾಕು. ಮತ್ತೆ ಟರ್ಮರಿಕ್ ಸ್ವಲ್ಪ ಸಾಕು. ದೆನ್ ಈ ಆಲ್ ಸ್ಪೈಸಸ್ ಲೈಕ್ ಚಕ್ಕೆ, ಲವಂಗ, ಏಲಕ್ಕಿ ಅವೆಲ್ಲ ಏನು ಇರ್ತಾರೋ ಸೊ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ಆಲ್ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ ಅಂತ ಎಲ್ಲ ಇರ್ತಾರಲ್ಲ, ಸೊ ಅದಕ್ಕೆ. ಸೊ ಚಕ್ಕೆ ಒಂದೆರಡು ಹಾಕ್ಕೊತೀನಿ, ನನಗೆ ಜಾಸ್ತಿ ಏನು ಬೇಡ, ಯಾಕಂದರೆ ನಾನು ತೊಗೊಂಡಿರೋ ಕ್ವಾಂಟಿಟಿ ಕಮ್ಮಿ ಅಲ್ವಾ ಚಿಕನ್ನು. ಸೊ ಅದಕ್ಕೆ ಚಿಕನ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಂಟಿಟಿ. ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿದೆ. ಸೊ ಮತ್ತೆ ಲವಂಗ, ಏಲಕ್ಕಿ ಎಲ್ಲ ಹಾಕೊತಾ ಇದ್ದೀನಿ. ಸೊ ಲವಂಗ, ಏಲಕ್ಕಿ ಎಲ್ಲ ಆದ್ಮೇಲೆ ಇವಾಗ ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಹಾಕೊಂಡಿದ್ದಾಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನು ಹಾಕೊತಾ ಇದ್ದೀನಿ. ಮನೇಲಿ ಮಾಡಿದ್ರು, ಅದು ಆ್ಯಕ್ಚುಲಿ ಖಾಲಿ ಆಗೋಗ್ಬಿಟ್ಟು ಅಂದ್ಬಿಟ್ಟು ಮತ್ತೆ ಹೊರಗಡೆ ತರಿಸ್ತೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಅಷ್ಟೇ ಸ್ವಲ್ಪ ಅಂದರೆ ಮೀಡಿಯಮ್ ಆಗಿ ಇರಲಿ, ಸ್ವಲ್ಪ ಕಮ್ಮಿ ಇದ್ರೂ ಚೆನ್ನಾಗಿ. ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಹಾಕೊಳ್ಳೋಣ. ನಾನು ಅಷ್ಟು ಹಾಕೊಳ್ಳೋದು, ಸ್ವಲ್ಪ ಸಾಕು. ಸ್ವಲ್ಪ ಹಾಕೋತೀನಿ. ಸೊ ಹಾಕೊಂಡಿದ್ಮೇಲೆ ನೆಕ್ಸ್ಟ್ ಕಸ್ತೂರಿ ಮೇಥಿ, ಅಂದರೆ ಇದು ವೆರಿ ಇಂಪಾರ್ಟೆಂಟ್, ಇದು ಸ್ವಲ್ಪ ಹಾಕೊಂಡು ಸಾಕು. ಬೆಟರ್ ನನ್ನ ಹ್ಯಾಂಡಲ್ಲೇ ಹಾಕ್ತೀನಿ. ಜಾಸ್ತಿ ಹಾಕ್ಬಿಟ್ರೆ ಏನಾಗೋಗುತ್ತೆ ಗೊತ್ತಾ, ಇದು ಸ್ವಲ್ಪ ಕಹಿ ಬಂದ್ಬಿಡುತ್ತೆ, ಅವಾಗ ಚೆನ್ನಾಗಿರಲ್ಲ. ಯಾಕಂದರೆ ನಾವು ಆಲ್ರೆಡಿ ಧನಿಯಾನ ಆ್ಯಡ್ ಮಾಡಿದ್ದೀವಲ್ಲ, ಸೊ ಅದರಿಂದ ಸ್ವಲ್ಪ ಸಾಕು, ಈ ಫ್ಲೇವರ್ಗೆ ಅಷ್ಟೇ. ಸೊ ಕರ್ಡ್ ಹಾಕೊತಾ ಇದ್ದೀನಿ. ಕರ್ಡ್ ಅಂದರೆ ಜಾಸ್ತಿ ಹಾಕೊಂಡಷ್ಟು ಜಾಸ್ತಿ ಕ್ರೀಮ್ ಸಿಗುತ್ತೆ, ಕಮ್ಮಿ ಹಾಕೊಂಡಷ್ಟು ಕಮ್ಮಿ ಕ್ರೀಮ್ ಸಿಗುತ್ತೆ, ಐ ಮೀನ್ ಗ್ರೇವಿ ಟೈಪ್. ಸೊ ನಂಗೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಸೊ ಅದಕ್ಕೆ I guess this is enough.
ಆ್ಯಂಡ್ ನೆಕ್ಸ್ಟ್ ಲೈಮ್. ಸೊ ಲೈಮ್ ಅಂತ ಬಂದಾಗ ನೀವು ಒಂದು ಫುಲ್ ಲೈಮ್ ಹಾಕ್ಕೊಂಡ್ರೆ ನಿಮ್ಗೆ ಸಾರ್ನೆಸ್ ಇನ್ನೂ ಜಾಸ್ತಿ ಬರುತ್ತೆ. ಸೊ ದಟ್ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತಲ್ಲ ಅದಕ್ಕೆ. ಸೊ ಲೈಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅಂತ ಬಂದಾಗ ಕಲರ್, ಫುಡ್ ಕಲರ್. ಇದು ನಿಮ್ಗೆ ಆಪ್ಷನಲ್, ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಅಷ್ಟೇ. ಸ್ವಲ್ಪ ಆ್ಯಡ್ ಮಾಡ್ತೀನಿ ಸಾಕು. ಸೊ ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದಾಯ್ತು. ಆ್ಯಂಡ್ ನೆಕ್ಸ್ಟ್ ಫ್ರೈಡ್ ಆನಿಯನ್ಸ್. ಸೊ ಫ್ರೈಡ್ ಆನಿಯನ್ಸ್ ಇದೇನಿಲ್ಲ, ಫ್ರೈಡ್ ಆನಿಯನ್ಸ್ ಅಂದರೆ ನೀವು ಆಯಿಲ್ ಹಾಕಿ ಜಸ್ಟ್ ಆನಿಯನ್ಸ್ನ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡೋದಷ್ಟೇ. ಈಗ ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಗೋಲ್ಡನ್ ಬ್ರೌನ್ ಆದಮೇಲೆ ಬೇಕಾದರೆ ಪ್ಲೇಟ್ಗೆ ಹಾಕೋಬೋದು. ಸೊ ಇದನ್ನ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಸಿಗುತ್ತೆ. ಸೊ ಆ ಸ್ವೀಟ್ನೆಸ್ಗೋಸ್ಕರ ಫ್ರೈಡ್ ಆನಿಯನ್ಸ್. ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಯಾಕಂದರೆ ಆಯಿಲಲ್ಲಿ ಫ್ರೈ ಆಗಿರುತ್ತಲ್ಲ. ಸೊ ಅದರಿಂದ ಸೊ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಬಿರಿಯಾನಿಗೆ, ರೈಸ್ಗೆ ನಾನು ಸ್ವಲ್ಪ ಇದಕ್ಕೇನೆ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ದಟ್ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಅಂದರೆ ಹಾಫ್ ಮಾಡ್ಕೊಂಡು ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ಇದೆಲ್ಲ ಆಯಿತು. ಇವಾಗ ಮಿಕ್ಸ್ ಮಾಡಬೇಕು. ನನಗೆ ಯಾಕೆ ಚಿಕ್ಕ ಬೌಲ್ ಆಯಿತು ಅನಿಸ್ತಾ ಇದೆಲ್ಲ. ಸೊ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಮೀಟ್ ಮಸಾಲ, ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಯಾವ್ದು ಬೇಕೋ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸೊ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದಾಯ್ತಲ್ವಾ. ಸೊ ಇವಾಗ ರೈಸನ್ನು ಮಾಡ್ಕೊಳ್ಳೋ ಟೈಮ್. ಸೊ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಸೊ ಈ ಒಂದು ರೈಸ್ ಮಾಡೋದಕ್ಕೆ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು 70% ಬೇಯಬೇಕು. ಅದಕ್ಕೆ ಅಂದರೆ ಬ್ರೇಕ್ ಆಗೋಷ್ಟು ಸಾಕು. ಸೊ ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಬೇಕು. ಸೊ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ನಾವು ಕೊರಿಯಾಂಡರ್ನ ಹಾಕ್ಕೊಬೇಕು. ಕೊರಿಯಾಂಡರ್ ಹಾಕ್ಕೊಂಡಿದ್ದಾದಮೇಲೆ ಪುದೀನ, ಇವಾಗ ಚಿಲ್ಲೀಸ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಚಿಲ್ಲೀಸ್ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದೊಂದು ಈ ಪಲಾವ್ ಐಟಮ್ ಇದೆಯಲ್ಲ, ಸೊ ಸ್ಟಾರ್ಸ್ ಅಂತ ಏನೇನಂತಾರೆ, ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟಿನ ಚೆನ್ನಾಗಿರಲಿ ಅಂತ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ಇವಾಗ ಅದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. 70% ಬಾಯ್ಲ್ ಆಗಿದ್ದರೆ ಸಾಕು. ಅಂದರೆ ನಾವು ಹ್ಯಾಂಡಿಂದ ಬ್ರೇಕ್ ಮಾಡೋಷ್ಟು ಬಾಯ್ಲ್ ಆಗಿದ್ದರೆ ಸಾಕು, ಯಾಕೆಂದರೆ ಮತ್ತೆ ಕುಕ್ಕರಲ್ಲಿ ಇಡ್ತೀವಲ್ಲ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನಾನು ಫುಡ್ ಕಲರ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಲ್ಕ್ಗೆ ಫುಡ್ ಕಲರ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ನಾನೊಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಆಯಿಲ್ ಹಾಕಿ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಏನಿದೆ ಅದನ್ನ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ತೀನಿ. ಇದು ಈ ಪ್ರಾಸೆಸ್ ನಾನು ಇವಾಗ ತೋರಿಸ್ತಾ ಇರೋ ಪ್ರಾಸೆಸ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೇಕಂದರೆ ಮಾಡ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ನನಗೆ ಟೇಸ್ಟಿನ ಚೆನ್ನಾಗಿರಲಿ ಆ್ಯಂಡ್ ಚಿಕನ್ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ನಾನು ಈ ಒಂದು ಪ್ರಾಸೆಸ್ ಮಾಡ್ತಿದ್ದೀನಿ. ಸೊ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಚಿಕನ್ನ ಹಾಕ್ಕೊಬೋದು ಕುಕ್ಕರಲ್ಲಿ. ಸೊ ಚಿಕನ್ ಇಲ್ಲಿ ಅರ್ಧಂಬರ್ಧ ಬೆಂದಿರುತ್ತಲ್ಲ, ಮತ್ತು ನೀವು ಕುಕ್ಕರ್ಗೆ ಹಾಕಿದಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ. ಸೊ ದ್ಯಾಟ್ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಲೇಯರಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಲೇಯರಿಂಗ್ ಏನಿಲ್ಲ, ನಿಮಗೆ ಬೇಕಾದರೆ ಚಿಕನ್ನ ಕಂಪ್ಲೀಟ್ಲಿ ಬಾಟಮಲ್ಲಿ ಇಟ್ಬಿಟ್ಟು ಮತ್ತು ರೈಸ್ನ ಮೇಲೆ ಟಾಪಲ್ಲಿ ಹಾಕ್ಬೋದು. ಸೊ ನಾನಿಲ್ಲಿ ಫುಡ್ ಕಲರ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ರೈಸ್ ಮೇಲೆ. ಸೊ ದ್ಯಾಟ್ ನಂಗೆ ಕಲರ್ಫುಲ್ಲಾಗಿರಲಿ ಅಂದ್ಬಿಟ್ಟು. ನಿಮ್ಗೆ ಬೇಕಾದ್ರೆ ಸಿಂಗಲ್ ಕಲರು ಮಾಡ್ಕೊಬೋದು. ನನಗೆ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂದ್ಬಿಟ್ಟು ನಾನೆಲ್ಲ ಕಲರ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಸ್ಟೆಪ್ ಆಗುತ್ತೆ. ಬೇಕಾದರೆ ನೀವು ಚಿಕನ್ ಏನಿದೆ ರೈಸ್ ಮೇಲೆ ಮತ್ತು ಚಿಕನ್ ಹಾಕಿ ಮತ್ತೆ ರೈಸ್ ಹಾಕಿ, ಸೊ ಆ ಥರ ಮಾಡ್ಕೊಬೋದು ಸ್ಟೆಪ್ ಬೈ ಸ್ಟೆಪ್. ಅದು ಬೇರೆ ಪ್ರಾಸೆಸ್ ಆಗುತ್ತೆ, ಅವಾಗ ಚಿಕನ್ ಸರಿಯಾಗಿ ಬೇಯಲ್ಲ. ಸೊ ಇಟ್ಸ್ ಬೆಟರ್ ಬಾಟಮಲ್ಲಿ ಚಿಕನ್ನ ಪ್ಲೇಸ್ ಮಾಡಿಬಿಟ್ಟು ಆ್ಯಂಡ್ ರೈಸನ್ನು ಮೇಲೆ ಪ್ಲೇಸ್ ಮಾಡೋದ್ರಿಂದ. ಸೊ ಈ ಥರ ಒಂದು ಪ್ರಾಸೆಸ್ ಟಾಪ್ವರೆಗೂ ಮಾಡಬೇಕು. ಆ್ಯಂಡ್
ಇವಾಗ ಇದೆಲ್ಲ ಆದಮೇಲೆ ನಾವು ಇದಕ್ಕೆ ಟಾಪ್ ಲೇಯರ್ ಅಂತ ಏನು ಬರುತ್ತೆ, ಸೊ ಅದಕ್ಕೆ ಕಲರ್ಸ್ನೆಲ್ಲ ಆ್ಯಡ್ ಮಾಡಿ ಮತ್ತು ಉಳಿದಿರೋ ಫ್ರೈಡ್ ಆನಿಯನ್ಸ್ ಏನಿರುತ್ತೆ ಸೊ ಅದನ್ನು ಆ್ಯಡ್ ಮಾಡಬೇಕು. ಅದೆಲ್ಲ ಆ್ಯಡ್ ಮಾಡಿದಾದಮೇಲೆ ಕೊರಿಯಾಂಡರ್ ಆ್ಯಂಡ್ ಪುದೀನ, ಸೊ ಕೊರಿಯಾಂಡರ್ ಆ್ಯಂಡ್ ಮಿಂಟನ್ನ ಆ್ಯಡ್ ಮಾಡ್ಕೊಂಡಿದ್ಮೇಲೆ ಗೀ ಆ್ಯಡ್ ಮಾಡಿದಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಗೀ ಆ್ಯಡ್ ಮಾಡೋದು ಮರ್ತೋಯ್ತು ಆ್ಯಕ್ಚುಲಿ, ಅದು ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಿಮಗೆ, ಸೊ ಆ್ಯಡ್ ಮಾಡಿ. ಆ್ಯಂಡ್ ಇದೆಲ್ಲ ಆದಮೇಲೆ ಕುಕ್ಕರ್ ಮುಚ್ಚಬೇಕು. ಬೇಕಾದರೆ ಅದು ಕುಟ್ಟಾಣಿ ಪ್ಲೇಟ್ ಅಂತ ಇರುತ್ತಲ್ಲ, ಸೊ ಅದನ್ನೆಲ್ಲ ಇಟ್ಬಿಟ್ಟು ಮುಚ್ಚಿದಾಗ ಇನ್ನು ದಮ್ ಚೆನ್ನಾಗಾಗುತ್ತೆ. ಕುಕ್ಕರ್ನ ಓಪನ್ ಮಾಡಿದಾಗ ಘಮ ಘಮ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಬಿರಿಯಾನಿ ರೆಡಿ. ಟೇಸ್ಟ್ ಮಾಡೋ ಟೈಮ್. ಸಖತ್ತಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಒಂದು ಬಿರಿಯಾನಿ ಮಾಡೋದಕ್ಕೆ ನಮ್ಮಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಎಲ್ಲ ಕ್ರೆಡಿಟ್ಸ್ ನಮ್ಮ ಮಮ್ಮಿಗೆ ಸಲ್ಲಬೇಕು. ಸೊ ಅಫ್ಕೋರ್ಸ್ ಅವ್ರು ಈ ವಿಡಿಯೋ ನೋಡ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಮಮ್ಮಿ. ಸೊ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.